ರಾಷ್ಟ್ರೀಯ ನಾಯಕರು, ಸಮುದಾಯದ ಮುಖಂಡರು ಮಂದಕೃಷ್ಣ ಮಾದಿಗರವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಎಂದು ದಲಿತ ಮುಖಂಡ ವಾಲೆಚಂದ್ರಯ್ಯ ಇಂದು ತುಮಕೂರಿನಲ್ಲಿ ದಲಿತ ಮುಖಂಡ ವಾಲೆಚಂದ್ರಯ್ಯನವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂದಕೃಷ್ಣ ಮಾದಿಗರವರ ಹೇಳಿಕೆಯನ್ನು ಖಂಡಿಸಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂದಕೃಷ್ಣ ಮಾದಿಗರವರ ಮಧುಗಿರಿಯಲ್ಲಿ ಹೇಳಿರುವ ಹೇಳಿಕೆಯಿಂದ ಜನಾಂಗದ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಪಾವಗಡ ಶ್ರೀರಾಮ್ ಅನಿಲ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಮಾದಿಗ ಸಮುದಾಯದ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿರುವ ಎಲ್ಲಾ ಜನಾಂಗದವರನ್ನ ಕಾಂಗ್ರೆಸ್ ಪಕ್ಷ ಪರವಾಗಿದೆ. ಸದಾಶಿವ ಆಯೋಗ ವರದಿಯನ್ನ ನಾವು ಹೇಳಿದಂತೆ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿದೆ. ಅನಂತಕುಮಾರ್ ಹೆಗಡೆಯವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳುತ್ತಿರುವುದು, ಇನ್ನು ಅನೇಕ ಬಿಜೆಪಿ ಮುಖಂಡರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳುತ್ತಿರುವುದು ಇದರಿಂದ ತಿಳಿಯುತ್ತದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಕುತ್ತು ಬರುತ್ತದೆ. ಕಾಂಗ್ರೆಸ್ ಪಕ್ಷ 140 ವರ್ಷ ಇತಿಹಾಸ ಹೊಂದಿರುವ ಪಕ್ಷ. 60 ವರ್ಷಗಳ ಕಾಲ ಬಡವರ ಕಲ್ಯಾಣಕ್ಕಾಗಿ, ರೈತರ ಏಳಿಗೆಗಾಗಿ ಶ್ರಮಿಸಿದೆ. ಬರಗಾಲದಲ್ಲಿ ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕೆಂಪು ಜೋಳ ನೀಡಿ ಬಡವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನೀಡಿದ 5 ಗ್ಯಾರಂಟಿಗಳನ್ನು ಪೂರೈಸುತ್ತಿದೆ. ಈ ಗ್ಯಾರಂಟಿ ಪ್ರಣಾಳಿಕೆ ಬರೆದಿದ್ದು ನಮ್ಮ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ನಮ್ಮದು. 2018ರಲ್ಲಿ ಅಧಿಕಾರಕ್ಕೆ ಬರಲು ಪುಲ್ವಾಮಾ ದಾಳಿ ಮುಂದೆ ಇಟ್ಟುಕೊಂಡು ಜನರ ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿದೆ. ಇನ್ನು 2014ರಿಂದ ಇದುವರೆಗೂ ಬಡವರಿಗೆ, ರೈತರಿಗೆ ಯಾವ ಅನುಕೂಲ ಆಗಿಲ್ಲ. ಹಾಗಾಗಿ ಈ ಬಾರಿ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ದಲಿತ ಜನಾಂಗದವರು ಸೇರಿದಂತೆ ಎಲ್ಲಾ ಸಮುದಾಯದ ಜನರು ಈ ಮುದ್ದಾ ಹನುಮೇಗೌಡರವರ ಗೆಲುವಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿದರು. ಯಾರೇ ಮಾಡಿದ್ರು ಕೂಡ ಅದು ಬಿಜೆಪಿನವರು ಮಾಡಿದ್ದಾರೆ. ಅದು ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ. ದೇಶ ಇವತ್ತು ಎದುರಿಸ್ತಾ ಇರೋಂಥದ್ದೇನು, ಅದರ ಕಡೆ ನಮ್ಮ ಹೆಚ್ಚು ಗಮನ ಇತ್ತು. ಇದೊಂದು ಸಮುದಾಯ ಬಿಡಿ, ಒಳಮೀಸಲಾಗಿದೆ. ಅದನ್ನು ಮಾಡೋದು ಬಿಡೋದು ನಮ್ಮ ಒಗ್ಗಟ್ಟಿನ ಮೇಲೆ ನಿಂತಿರ್ತಕ್ಕಂಥ. ನಾವೆಲ್ಲ ನಮ್ಮ ಸಮುದಾಯ ಒಗ್ಗಟ್ಟಾದರೆ ಅದಕ್ಕೆ ಏನು ದೀರ್ಘಾವಧಿ ಕಾಲಾವಧಿ ಬೇಕಾಗಿಲ್ಲ. ಎಷ್ಟು ಬೇಗನೋ ಅಷ್ಟು ಬೇಗ ಅದು ಈಡೇರ್ತದೆ. ನಮ್ಮ ಜನಾಂಗ, ನಮ್ಮ ಓಟು ಒಗ್ಗಟ್ಟಾಗಿದ್ದರೆ ಮಾತ್ರ. ಇದು ಯಾವುದೇ ಲಾಜಿಕ್ ಅಲ್ಲ, ತೊಂದರೆ ಅಲ್ಲ, ಏನೂ ಅಲ್ಲ. ಇಷ್ಟು ಮಾಡಬೇಕು, ಮಾಡೋದು ಅದು ಹಾಗೆ ಆಗ್ತದೆ. ಬಟ್ ನಮ್ಮಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಬ್ಬೊಬ್ಬರನ್ನ ಎತ್ಕಟ್ಟಿ, ಜಾತಿ ಮಧ್ಯೆ ಎತ್ಕಟ್ಟಿ, ಒಳಪಂಗಡಗಳಲ್ಲಿ ಎತ್ಕಟ್ಟಿ ನಾಯಕರನ್ನ ಸೃಷ್ಟಿ ಮಾಡಿ ಅವರಲ್ಲಿ ಅಸಮಾಧಾನದ ಬೆಂಕಿ ಹಚ್ಚಿ ಇವನ್ನೆಲ್ಲನೂ ಕೂಡ ನಮ್ಮ ಒಗ್ಗಟ್ಟನ್ನು ಏನು ಮುರಿದು ನಮ್ಮ ಬೇಡಿಕೆಗಳು ಹೀಗೆ ಈಡೇರಿಕೆ ಮುಂದಕ್ಕೆ ಹೋಗುವಂಥ ವಾಸ್ತವ ಸ್ಥಿತಿ. ಇದನ್ನು ಮರೆಮಾಚಿ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದೇ ಪರವಾಗಿ ಏನೇ ಹೇಳಿಕೆ ಕೊಟ್ಟರು ಕೂಡ ಸಮುದಾಯದ ಪರವಾಗಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಅದು ಪ್ರಾತಿನಿಧಿಕವಾದಂಥ ಹೇಳಿಕೆ ಆಗೋದಿಲ್ಲ. ಇದು ವಾಸ್ತವ. ಆದ್ದರಿಂದ ದಯಮಾಡಿ ದೇಶ ಎದುರಿಸ್ತಾ ಇರೋಂಥ ಬೆಲೆ ಏರಿಕೆ, ಕೋಮುಗಲಿಕೆ ಮತ್ತು ಸಂವಿಧಾನ ಬದಲಾವಣೆ ಮಾಡೋದು ಮತ್ತು ಇನ್ನೂ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ, ಇವನ್ನೆಲ್ಲ ನಾವು ಪರಿಗಣಿಸಿ ಒಂದು ತೀರ್ಮಾನಕ್ಕೆ ನಾವು ವಿಪರ್ಯಾಸದಲ್ಲಿ ನಮ್ಮ ಸಮುದಾಯವನ್ನು ಕೂಡ ಕೈಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಉದ್ದೇಶ. 2014 10 ವರ್ಷ ಇವತ್ತು ಈ ದೇಶ ಆಳ್ತಾರೆ. ನಿಮಗೆಲ್ಲ ಗೊತ್ತೇ ಇರುವಂಥ ವಿಷಯನೇ. 14ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಏನು ಇಡೀ ಕಾಂಗ್ರೆಸ್ನವರು ಹೊರದೇಶದಲ್ಲಿ ಕಪ್ಪು ಹಣನ ಮುಚ್ಚಿಟ್ಟಿದ್ದಾರೆ. ದೇಶ ಉರುಳಿ ಹೋಗ್ತಾರೆ, ದೇಶದ ದುಡ್ಡು ಅಲ್ಲಿಟ್ಟವ್ರೆ. ನಾವು ತಂದುಬಿಡ್ತೀವಿ. ಸರ್ಕಾರ ಬಂದ 100 ದಿನದೊಳಗಾಗಿ ನಾವು ಪ್ರತಿಯೊಬ್ಬ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಈಗ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಸರ್ಕಾರ ತಂದುಕೊಂಡ್ರು. ಈಗಿನ ತನಕ ಯಾವುದೇ ಒಬ್ಬ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ 1 ರೂಪಾಯಿ ದುಡ್ಡನ್ನು ಹಾಕಿಲ್ಲ. ಇದೆಲ್ಲ ಗೊತ್ತಿರುವಂಥ ವಿಷಯ. ಅದಾದ ನಂತರ ಏನು 1918 ನಾವು ಈ ದೇಶದ ಚುನಾವಣೆ ಹಿಡಿತಾರೆ. ಪುಲ್ವಾಮಾ ದಾಳಿ, ನಮ್ಮ ಸೈನಿಕರನ್ನ ಅಲ್ಲಿ ಕಳಿಸಿ ಯುದ್ಧ ಮಾಡಿದ್ದೀವಿ, ಅಲ್ಲಿ ಬಾಂಬ್ ಹಾಕಿದ್ದೀವಿ, ನಮ್ಮ ಸೈನಿಕ ಸತ್ತೋಗ್ರೆ ಅಂತೇಳಿ ಹೇಳಿಕೆ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ. ಅವತ್ತಿನ ಹೇಳಿಕೆನ ಅಲ್ಲಿಂದ ದೇಶ
ಪ್ರತಿಯೊಬ್ಬರು ಇವತ್ತು 5,000 ವರ್ಷ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ರಾಮನ, ಲಕ್ಷ್ಮಣನ, ಸೀತೆನ ಎಲ್ಲರೂ ಪೂಜೆ ಮಾಡ್ಕೊಂಡಿರೋಂಥ ಜನಾಂಗ ಈ ದೇಶದಲ್ಲಿ ನಾವು ಇದ್ದೀವಿ. ಅದನ್ನ ಕೇಳ್ಕೊಂಡು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ. ದಯಮಾಡಿ ಏನು 15 ವರ್ಷದಲ್ಲಿ ನೀವೆಲ್ಲ ಏನು ಇವತ್ತು ದೇಶ ಆಳ್ವಿಕೆ ಮಾಡ್ಕೊಂಡಿದ್ದೀರ, 68 ವರ್ಷ ಆಡಳಿತವಾಗಿ ಕಾಂಗ್ರೆಸ್ ಸರ್ಕಾರದ ಉದ್ದಿಮೆಗಳನ್ನ ಇವತ್ತು ನೀವು ಮಾರಾಟ ಮಾಡಿದ್ದೀರಾ. ಇಂಡಿಯನ್ ಏರ್ಲೈನ್ಸ್ ಮಾರಾಟ ಮಾಡಿದ್ದೀರಾ, ರೈಲ್ವೆನ ಮಾರಾಟ ಮಾಡಿದ್ದೀರಾ, ಪೆಟ್ರೋಲಿಯಂ ಪ್ರಾಡಕ್ಟ್ ಮಾರಾಟ ಮಾಡಿದ್ದೀರಾ. ಅನೇಕ ನಿದೇಶಗಳಲ್ಲಿ ನಾವು ಅಧಿಕಾರದಲ್ಲಿ ಮಾರಾಟ ಮಾಡಿದ್ದೀರಾ. ಕಾಂಗ್ರೆಸ್ ಪಕ್ಷ ಸಂಪಾದನೆ ಮಾಡಿದ್ದು, ಬಿಜೆಪಿಯವರು ಮಾರಾಟ ಮಾಡಿದ್ರು. ಇದಕ್ಕೆ ಅನೇಕ ನಿದರ್ಶನ ಇದೆ. ದಯಮಾಡಿ ನಮ್ಮ ಮಾರಾಟ ನಡೆಯಲ್ಲ. ಇನ್ನು ಮುಂದೆ ನಾವು ಜನ ಅರ್ಥ ಮಾಡ್ಕೊಂಡು ಬಿಜೆಪಿಯವರು ಏನ್ ಮಾಡಿದ್ರೆ 60 ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಇವೆರಡನ್ನ ಅರ್ಥ ಮಾಡುವ ನ್ಯಾಯ ಕೊಡ್ತೀರಾ. ಕಾಂಗ್ರೆಸ್ ಪಕ್ಷಕ್ಕೆ ಇವರು ಅಧಿಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಸ್ ಪಿ ಬುದ್ಧೇಗೌಡರು ಸಹ ಇವತ್ತು ಅಭ್ಯರ್ಥಿ ಆಗಿದ್ದಾರೆ. ಅವರ ಬೆಂಬಲವಾಗಿ ಕೆ ನಾರಾಯಣವರು, ವಾಸುದೇವ್ ಅವರು, ಗೌರಿಶಂಕರ್ ಅವರು, ಈ ಜಿಲ್ಲೆಯ ಎಲ್ಲ ಪ್ರಮುಖರು ಸತತವಾಗಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಶಬ್ದ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅಧಿಕಾರ ಕೊಡಬೇಕು, ಎಸ್ ಪಿ ಬುದ್ಧೇಗೌಡರು ಗೆಲ್ಲಿಸಬೇಕು ಅಂತ ಹೇಳಿ ಈ ನಮ್ಮ ಪತ್ರಿಕೆ ಮುಖಾಂತರ ತಾವೆಲ್ಲರೂ ಕೈ ಮುಗಿದು ದಲಿತ ಮುಖಂಡರು ಕೇಳ್ಕೊಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.